ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರ ಮತ್ತು ನಾಯಕರ ಮುನಿಸು ಇನ್ನೂ ಕೂಡ ಶಮನ ಆಗಿಲ್ವಾ? ಈಗಾಗಲೇ ಬೈ ಎಲೆಕ್ಷನ್ ರಿಸಲ್ಟ್ ಬಂದರೂ ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆಲುವು ದಾಖಲಿಸಿದರೂ ಕೂಡ ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ವಾ ಕಾಂಗ್ರೆಸ್ ಪಕ್ಷ? ಹಾಗಾಗಿ ಈಗ ಅವರು ಅಲ್ಪಸಂಖ್ಯಾತರು, ಪ್ರಮುಖವಾಗಿ ಮುಸ್ಲಿಂ ಮತದಾರರು ಸಿಡಿದು ಬಿದ್ದಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇವೆ. ಇದಕ್ಕೆ ಕಾರಣ ಇದೇ ಮೇ 16ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯದವರು ಒಂದು ಮುಸ್ಲಿಂ ಮತದಾರರ ಸಮಾವೇಶವನ್ನು ನಡೆಸಲಿಕ್ಕೆ ಯೋಜನೆ ಹಾಕ್ಕೊಂಡಿರ್ತಕ್ಕಂಥದ್ದು, ನಡೆಸ್ತಾ ಇರತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಪರಿಣಾಮವನ್ನು ಬೀರಲಿದೆ? ಕಾಂಗ್ರೆಸ್ ಪಕ್ಷ ಯಾವ ರೀತಿ ಈ ಒಂದು ಸಮಾವೇಶಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿದೆ? ಒಂದು ವೇಳೆ ಈ ರೀತಿ ಅಲ್ಪಸಂಖ್ಯಾತರು ಒಗ್ಗಟ್ಟಾದಂತೆ ದಲಿತರು ಒಗ್ಗಟ್ಟಾಗಿ, ಹಿಂದುಳಿದ ವರ್ಗದವರು ಒಗ್ಗಟ್ಟಾಗಿ ಕಾಂಗ್ರೆಸ್ನ ಪರಂಪರಾಗತ ಮತಗಳೇ ಗೋವಿಂದ ಆಗಿಬಿಟ್ರೆ ಕಾಂಗ್ರೆಸ್ನವರ ಗತಿ ಏನು? ಅಲ್ಲಿ ಅಹಂಕಾರದಿಂದ ದುರಹಂಕಾರದಿಂದ ಮೆರಿತಾ ಇರತಕ್ಕಂಥ ಕಾಂಗ್ರೆಸ್ ನಾಯಕರ ಭವಿಷ್ಯ ಏನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟೀಮ್. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ತಂಡಿ. ಎಸ್ ವೀಕ್ಷಕರೇ, ಅಂತೂ ಇಂತೂ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಂತೂ ನಿಜ, ಅದು ಮುಗಿದು ಹೋಯಿತು. ಆದರೆ ದಾವಣಗೆರೆ ದಕ್ಷಿಣದಲ್ಲಿನ ಅಲ್ಪಸಂಖ್ಯಾತ ಮತದಾರರ ಮತ್ತು ರಾಜ್ಯದ ಮುಸ್ಲಿಂ ನಾಯಕರ ಒಂದು ಬಂಡಾಯ ಬಿರುಕು, ಕಾಂಗ್ರೆಸ್ ಪಕ್ಷದೊಂದಿಗಿನ ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಯಾಕೋ ಅಲ್ಪಸಂಖ್ಯಾತ ಮತದಾರರಿಗೂ ಮತ್ತು ನಾಯಕರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಆಗಿ ಬರುವ ಹಾಗೆ ಕಾಣ್ತಾ ಇಲ್ಲ. ಅದು ಒಂದಷ್ಟು ಜನ ನಾಯಕರು ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇನ್ನುಳಿದಂಥ ಕಾಂಗ್ರೆಸ್ನಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ದುರಹಂಕಾರಿ ನಾಯಕರು ಆ ಒಂದು ನಡುವೆ ಹುಟ್ಕೊಂಡಿರ್ತಕ್ಕಂಥ, ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಲಿನ ಅಹಂಕಾರದ ಅಧಿಕಾರ ಮತ್ತು ಒಂದು ಸಮುದಾಯದ ನಡುವಿನ ಬಿರುಕನ್ನು ಸರಿಪಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಒಂದು ಉತ್ತರ ಎಂಬಂತೆ ಇದೇ ಮೇ 16ನೇ ತಾರೀಕು ಬೆಂಗಳೂರಿನಲ್ಲಿ ಮುಸ್ಲಿಂ ಮತದಾರರು ದೊಡ್ಡ ಮಟ್ಟದ ಮುಸ್ಲಿಂ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಎಚ್ಚರಿಕೆಯ ಗಂಟೆಯಾಗಿ ಮಾರ್ಪಡಲಿದೆ. ನೋಡಿ, ಈಗಾಗಲೇ ದಾವಣಗೆರೆಯಲ್ಲಿ ಏನಾಯಿತು, ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಬೈ ಎಲೆಕ್ಷನ್ಗೆ ಟಿಕೆಟ್ ಕೊಡಲಿಲ್ಲ, ಅಲ್ಲಿ ಬಂಡಾಯ ಎದ್ರು, SDP ಅನ್ನುವಂಥ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು, BJPಗೆ ಸಪೋರ್ಟ್ ಮಾಡಿದರು, JDS ಅಭ್ಯರ್ಥಿ ಯಾರಾದರೂ ನಿಂತ್ಕೊಂಡಿದ್ರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಅಲ್ಲಿರ್ತಕ್ಕಂಥ MLA MLCಗಳನ್ನು ಅಮಾನತು ಮಾಡುವಂಥ ಪರಿಸ್ಥಿತಿಗೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಬಂದುಬಿಡ್ತು. ಇದೆಲ್ಲವೂ ಆದ ನಂತರ ಈಗ ಮತ್ತೆ ಅವರು ತಣ್ಣಗಾಗಿಲ್ಲ. ಅಲ್ಪಸಂಖ್ಯಾತ ಮತದಾರರಿಗೆ, ಪ್ರಮುಖವಾಗಿ ಮುಸ್ಲಿಂ ಮತದಾರರಿಗೆ ಅವಮಾನ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರೆಲ್ಲರೂ ಕೂಡ ಒಂದೇ ರಾಜಕೀಯ ವೇದಿಕೆಯ ಅಡಿಯಲ್ಲಿ ಒಗ್ಗೂಡೋದಕ್ಕೆ ತಯಾರಾಗಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಥ್ರೆಟ್ ಪರಿಣಮಿಸಿದೆ. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಂದರೆ, ನೋಡಿ, ಈಗಾಗಲೇ BJPಗೂ ಮುಸಲ್ಮಾನ್ ಮತದಾರರಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿದೆ. ಮತ್ತು ಈ BJPಯಿಂದ ಉಚ್ಚಾಟನೆಯಾಗಿರ್ತಕ್ಕಂಥ KS ಈಶ್ವರಪ್ಪನವರು ಸೇರಿದಂತೆ ಮತ್ತು BJPಯಿಂದ ಉಚ್ಚಾಟನೆಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸೇರಿದಂತೆ ಅವರು ಹಲವು ಬಾರಿ BJPಯಲ್ಲಿದ್ದಾಗಲೂ ಕೂಡ ಹೇಳಿದ್ದಾರೆ, ನಮಗೆ ಮುಸಲ್ಮಾನರ ಮತಗಳು ಬೇಕಾಗಿಲ್ಲ, ಮುಸಲ್ಮಾನರ ಸಪೋರ್ಟೇ ಬೇಕಾಗಿಲ್ಲ ಅನ್ನುವಂಥ ಹಿಂದುತ್ವದ ರಾಜಕಾರಣ ಮಾಡೋಕ್ಕೆ ಹೋಗಿ ಇಡೀ ಸಮುದಾಯವನ್ನು, ಸಮಾಜವನ್ನು ಒಡೆದು ಆಳುವಂಥ, ದೇಶವನ್ನು ಕೋಮುವಿನ ಹೆಸರಿನಲ್ಲಿ, ಧರ್ಮಗಳ ಹೆಸರಿನಲ್ಲಿ ಒಡೆಯುವಂಥ ರಾಜಕಾರಣವನ್ನು ಮಾಡಿದರು. ಹಾಗಾಗಿ ಮುಸ್ಲಿಂ ಮತದಾರರು BJP ಕಡೆಗೆ ತಲೆ ಹಾಕಲ್ಲ. ಎರಡನೇ ಆಪ್ಷನ್ ಇದ್ದಿದ್ದು JDS ಕಡೆಗೆ. ಜಾತ್ಯತೀತ ಜನತಾ ದಳ ಅನ್ನುವಂಥ ಸೆಕ್ಯುಲರ್ ಆಶಯಗಳನ್ನು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಣ್ಣನವರಿಗೆ 2023ರವರೆಗೂ ಕೂಡ ಸಪೋರ್ಟನ್ನು ಮಾಡ್ತಾ ಬಂದರು. ಆದರೆ ಯಾವಾಗ ಕುಮಾರಸ್ವಾಮಿ BJP ಜೊತೆಗೆ ಕೈ ಜೋಡಿಸ್ಬಿಟ್ರೋ ಅಲ್ಲಿಗೆ ಈ ಮುಸಲ್ಮಾನ್ ಮತದಾರರೆಲ್ಲ ಅವರಿಗೆ, ಕುಮಾರಸ್ವಾಮಿಗೆ, ದೇವೇಗೌಡರಿಗೆ ಸಲಾಮ್ ಅಲೈಕುಮ್ ಅಂತ ಹೇಳಿಬಿಟ್ರು, ಸಾಕು ನಿಮ್ಮ ಸವಾಸ ಅಂತಂದೇಳಿ. ಹಾಗಾಗಿ ಉಳಿದಿದ್ದೊಂದೇ ಕಾಂಗ್ರೆಸ್ ಪಕ್ಷ. ಅದೇ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 78% ಮುಸಲ್ಮಾನರು ಓಟನ್ನು ಚಲಾಯಿಸಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೋಬೇಕು. ಆದರೆ ಮೊನ್ನೆ ಬೈ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತ ಮತದಾರರ ಪರವಾಗಿ, ನಾಯಕರ ವಿರುದ್ಧವಾಗಿ ಇಲ್ಲಿನ ಕಾಂಗ್ರೆಸ್ ಪಕ್ಷ ಮತ್ತು ಪ್ರಮುಖವಾಗಿ DK ಶಿವಕುಮಾರ್, KPCC ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ, ಅವರನ್ನು ಅಮಾನತು ಮಾಡೋದು, ಉಚ್ಚಾಟನೆ ಮಾಡೋದು, ನಸೀರ್ ಅಹಮದ್ ರವರನ್ನು ಉಚ್ಚಾಟನೆ ಮಾಡೋದು,
ಅಬ್ದುಲ್ ಜಬ್ಬಾರ್ ಅನ್ನುವಂಥ MLCನ ಅಮಾನತು ಮಾಡೋದು ಇವೆಲ್ಲವೂ ಕೂಡ ಕೆರಳಿಸಿದೆ. ಹಾಗಾಗಿ ಅವರು ತಮ್ಮ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಏನೇನು ವಿಚಾರಗಳನ್ನು ಚರ್ಚೆ ಮಾಡಬಹುದು ಅಂತಂದರೆ, ಈ ಒಂದು ಮುಸ್ಲಿಂ ಸಮಾವೇಶದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪಡೆಯಬೇಕಾದ ಸವಲತ್ತು, ಆದ್ಯತೆ ಮತ್ತು ಜನಸಂಖ್ಯಾನುಸಾರ ಸ್ಥಾನಮಾನಕ್ಕಾಗಿ ಬೇಡಿಕೆಯನ್ನು ಇಡುವಂಥ ಸಾಧ್ಯತೆ ಇದೆ ಈ ಸಮಾವೇಶದಲ್ಲಿ. ಎರಡನೇದು, ಮುಸ್ಲಿಂ ಸಮುದಾಯಕ್ಕಿರುವ ಕಾಂಗ್ರೆಸ್ಸೇತರ ಪಕ್ಷಗಳ ಜೊತೆಗಿನ ಸಾಧ್ಯಾಸಾಧ್ಯತೆಗಳ ಚರ್ಚೆ ನಡೆಯುತ್ತೆ. ನಮ್ಮಿಂದಲೇ ನಿಮ್ಮ ಕೋಳಿ ಕೂಗೋದು ಅನ್ನುವಂಥದ್ದು ಕಾಂಗ್ರೆಸ್ನವ್ರು ಅಂದ್ಕೊಂಡಿರ್ಬೋದು, DK ಶಿವಕುಮಾರ್ ಅಂತವರು. ಆದರೆ ಮುಸಲ್ಮಾನರಿಗೆ ಬೇರೆ ಆದ್ಯತೆ ಏನಿದೆ, SDPI ಪಕ್ಷ ಇದೆ, JDS ಪಕ್ಷಕ್ಕೆ ವಾಪಸ್ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆ ಒಬ್ಬ ಒಳ್ಳೆ ವ್ಯಕ್ತಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾನೆ ಅಂದರೆ BJPಗೂ ಸಪೋರ್ಟ್ ಮಾಡೋದಕ್ಕೆ ಹಿಂಜರಿಯಲ್ಲ ಮುಸಲ್ಮಾನರು ಅಲ್ವಾ? ಆ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಮತ್ತು ಈ ಮುಸ್ಲಿಂ ಸಮಾವೇಶದಿಂದ ಕಾಂಗ್ರೆಸ್ ಪಕ್ಷದ ಮೇಲಾಗುವ ಪರಿಣಾಮ ಮತ್ತು ರಾಜಕೀಯ ವ್ಯತ್ಯಾಸಗಳು ಮತ್ತು ವೋಟ್ ಬ್ಯಾಂಕಲ್ಲ ಕೂಡ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಮೇ 20ಕ್ಕೆ ಇದೇ ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ತುಮಕೂರಿನಲ್ಲಿ ನಡೀತಾ ಇದೆ ಅಲ್ವಾ? ಅದರ 4 ದಿನ ಮೊದಲೇ ಮುಸ್ಲಿಂ ಸಮಾವೇಶ ನಡೀತಾ ಇರತಕ್ಕಂಥದ್ದು. ಅದು ಆ ಸಮಾವೇಶಕ್ಕೆ ಥ್ರೆಟ್ ಆಗಲಿದೆ. ಒಂದು ವೇಳೆ ನೀವು ಮುಸಲ್ಮಾನ್ ಮತದಾರರಿಗೆ ಜನಸಂಖ್ಯೆ ಅನುಗುಣವಾಗಿ ಆದ್ಯತೆಯನ್ನು ಕೊಡಲಿಲ್ಲ ಅಂತಂದರೆ ನಾವು ನಮ್ಮ ದಾರಿಯನ್ನು ಕಂಡುಕೋಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ, ಅಥವಾ ಕಾಂಗ್ರೆಸ್ಸನ್ನು ಅಟ್ಲೀಸ್ಟ್ ತಿರಸ್ಕರಿಸಬೇಕಾಗುತ್ತೆ ಅನ್ನುವಂಥ ಮೆಸೇಜನ್ನು ಕೊಡೋದಕ್ಕೆ ಈ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಇದು 2028ರ ಚುನಾವಣೆಯ ಮೇಲೆ ಹೆಚ್ಚು ಎಫೆಕ್ಟ್ ಆಗಲಿದೆ ಮತ್ತು ಬಹುತೇಕ ಜನಸಂಖ್ಯೆಗೆ ಅನುಗುಣವಾಗಿ 2028ಗೆ ಈಗೇನು ಟಿಕೆಟ್ಗಳನ್ನು ಕೊಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಟಿಕೆಟ್ ಕೇಳುವಂಥ ಸಾಧ್ಯತೆಯೂ ಕೂಡ ಈ ಒಂದು ಮುಸ್ಲಿಂ ಸಮಾವೇಶದಲ್ಲಿ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಎನಿವೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಥ್ರೆಟ್ ಆಗಿ ಪರಿಣಮಿಸಲಿದೆ. ಮತ್ತೆ ದುರಹಂಕಾರದಿಂದ ಕಾಂಗ್ರೆಸ್ ನಾಯಕರು ವರ್ತಿಸಿದ್ದೇ ಆದರೆ ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಕೇವಲ BJP ಮತದಾರರಷ್ಟೇ ಅಲ್ಲ, JDSನ ಪರವಾಗಿರ್ತಕ್ಕಂಥ ಮತದಾರರಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಈ ಪರಂಪರಾಗತ ಅಲ್ಪಸಂಖ್ಯಾತ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸುವಂಥ ದಿನಗಳು ದೂರ ಇಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ನಾಯಕರು, ಅದರಲ್ಲೂ ದುರಹಂಕಾರಿ ನಾಯಕರು ಅರ್ಥ ಮಾಡ್ಕೋಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.